ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಏನು ಮನವಿ ಮಾಡಿಕೊಂಡೇ ಇಲ್ಲ ನಮಗೆ. ನಾಳೆ ಮೀಟಿಂಗ್ ಬರೋಕ್ಕೆ ಹೇಳಿದ್ದಾರೆ. ಫೈನ್, ನಾಳೆ ಮೀಟಿಂಗ್ ಬರೋಕ್ಕೆ ಹೇಳಿದ್ದಾರೆ ಅವರು. ನಾವು ಹೋಗ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಈಡೇರಿಸ್ರಪ್ಪ ಅಂತ ಕೇಳ್ತೀವಿ. ಅದರಿಂದ ನಾವು ದಿ ಬಾಲ್ ಈಸ್ ಇನ್ ಇಸ್ ಕೋರ್ಟ್. ನಾವು ಹಿಂದೆಯಿಂದ ಹೇಳ್ತಾ ಬರ್ತಿದ್ವಿ, ಕೊನೆ ದಿವಸ ಕರಿಬೇಡ್ರಿ, ಮುಂಚೆ ಕರೀರಿ. 22 ದಿವಸ ನೋಟಿಸ್ ಕೊಟ್ಟಿದ್ದೀವಿ ನಿಮಗೆ, ಅಷ್ಟರೊಳಗೆ ಕರೆ ಸೆಟ್ಲ್ ಮಾಡಿರಿ ಅಂತ. ಏನೋ ಕೊನೆಗಳಿಗೇನೆ ಅವ್ರಿಗೆ ಪ್ರಶಸ್ತ ಅಂತ ಕಾಣ್ತಂತ ಅನ್ನಿಸುತ್ತೆ. ಇವಾಗ ಕರೆದಿದ್ದಾರೆ. ಅದರಿಂದ ನಮ್ಮ ಬೇಡಿಕೆಗಳಿಗೆ ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ನಾವು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತೀವಿ. ನಮಗೆ ಅವರೇನು ಸೂಚನೆಗಳೇನು ಕೊಟ್ಟಿಲ್ಲ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅಥವಾ ಅಧಿಕಾರಿಗಳೇ ಆಗಲಿ ಕರೆದು ಏನು ನಮ್ಮ ಹತ್ರ ಮಾತಾಡಿಲ್ಲ. ನೆನ್ನೆ ಕನ್ಸಿಲೇಷನ್ ಕೂಡ ಅವರೇನು ಬಾಯಿ ಬಿಡಲಿಲ್ಲ. ಇದು ಸರ್ಕಾರದ ಮುಂದಿದೆ ಅಂತ ಅವ್ರು ಹೇಳಿದರು. ಅದು ಆ್ಯಸ್ ದಿ ಥಿಂಗ್ ಸ್ಟ್ಯಾಂಡ್ಸ್, ಇವನ್ ಅವರು ಪ್ರೆಸ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿರೋದು ಕೂಡ 23ರಲ್ಲಿ 15% ಕೊಟ್ಟಿದ್ದೀವಿ, ಸರ್ಕಾರಿ ನೌಕರಿನ ಜಾಸ್ತಿ ಕೊಟ್ಟಿದ್ದೀವಿ, ಆದ್ದರಿಂದ ಇನ್ನೂ 4 ವರ್ಷ ಕಾಯಬೇಕು ಅಂತ ಹೇಳಿದ್ದಾರೆ. ಇಸ್ ವಾಟ್ ಟುಡೇ ಐ ಫೈಂಡ್ ದಿ ಪ್ರೆಸ್. ಇನ್ನು ಹಿಂದಿದ್ದು ಡಿಫೆಕ್ಟಿವ್ ಆಗಿತ್ತಂತೆ ಆ ಸರ್ಕಾರ ಕೊಟ್ಟಿದ್ದ ನೋಟಿಫಿಕೇಷನ್. ನಮ್ಮ ಪ್ರಕಾರ ಅದ್ರಲ್ಲಿ ಯಾವ ಡಿಫೆಕ್ಟಿವ್ ಇಲ್ಲ, ಕರೆಕ್ಟ್ ಆಗಿದೆ. ಅಕಸ್ಮಾತ್ ನಿಮ್ಗೆ ಡಿಫೆಕ್ಟ್ ಇದೆ ಅನ್ನಿಸ್ತಾ ಅದನ್ನು ತಿದ್ದುಪಡಿ ಮಾಡೋ ಹಕ್ಕು ನಿಮಗಿದೆ. ವೈ ನಾಟ್ ಯು ಡೂ ದಟ್? ಅದ್ರ ಬದಲು ಪ್ರೈವೇಟ್ ಆಪ್ರೇಟರ್ಸ್ ಕರೆಯೋದು, ಎಸ್ಮಾ ಉಪಯೋಗಿಸಿ ನಿಲ್ಲಿಸೋದು, ಸ್ಟ್ರೈಕ್ ಬ್ಯಾನ್ ಮಾಡಿಸಿ ಅನ್ನೋದು, ಸ್ಟ್ರೈಕ್ ಮಾಡಿದರೆ ಸಂಬಳ ಕೊಡೋಲ್ಲ. ಅಲ್ಲ ರೀ, 38 ತಿಂಗಳು ನಾವು ಕೆಲಸ ಮಾಡಿರೋದಕ್ಕೆ ಬ್ಯಾಕ್ವೇಜ್ ನೀವು ಕೊಡ್ತಿಲ್ಲ, ದುಡ್ಡಿಲ್ಲ, ಕೊಟ್ಟಿಲ್ಲ. ಇನ್ನು ನಾವು ಸ್ಟ್ರೈಕ್ ಮಾಡಿದ್ರೆ ನೀವು ಸಂಬಳ ಕೇಳ್ತೀವ? ವಿ ಆರ್ ಪ್ರಿಪೇರ್ಡ್. ಆದ್ದರಿಂದ ಪ್ರಶ್ನೆ ಒಂದು, ಸರ್ಕಾರ ಆ 38 ತಿಂಗಳ ಅರಿಯರ್ಸ್ ಅವ್ರು ಕೊಡಬೇಕು. ಇನ್ನು 1/1/24ರಿಂದ ಏನು ವೇತನ ಹೆಚ್ಚಳ ಆಗುತ್ತೆ ಅದಕ್ಕೆ ಸರ್ಕಾರದಿಂದ ಯಾವುದೇ ದುಡ್ಡೇನು ಕೊಡೋದಿಲ್ಲ. ಸಾರಿಗೆ ನಿಗಮಗಳೇ ಭರಿಸತಕ್ಕದ್ದು ಅಂತ ಸರ್ಕಾರ ಇನ್ಸ್ಟ್ರಕ್ಷನ್ ಬರೆದು ಬಿಡ್ತಾರೆ, ಸರ್ಕಾರಿ ಆದೇಶ. ಅದರಿಂದ ಇವ್ರಿಗೇನು ಹೊರೆ ಆಗುತ್ತೆ ಸಿದ್ದರಾಮಯ್ಯವ್ರಿಗೆ? ನಾನು ಅವ್ರು ಕೇಳ್ಕೊಳ್ಳೋದು, ಯಾಕೆ ಮೈ ಮೇಲೆ ಹೇಳ್ಕೋತೀರಿ ನೀವು? ನೀವೇ ಹಿಂದೆ ಹೇಳಿದ್ರಿ ಯಡಿಯೂರಪ್ಪ ಅಧಿಕಾರ ಶಾಶ್ವತ ಅಲ್ಲ ಅಂತ. ಎಸ್ಮಾ ಉಪಯೋಗಿಸ್ತೀಯಾ 2 ದಿವಸ ನಿಂಗೆ ಶಾಶ್ವತ. ಇವತ್ತು ಆ ಪ್ರಶ್ನೆ ನಿಮಗೆ ನಾವು ಕೇಳ್ತೀವಿ. ಇರಿ, ಶಾಶ್ವತವಾಗಿ 3 ವರ್ಷ ಚೀಫ್ ಮಿನಿಸ್ಟರ್ ಆಗಿರಿ. ಇನ್ನು ಇವತ್ತು ಅವ್ರು ಹುಟ್ಟಿದ ಬಾತ್ ಕಾಣುತ್ತೆ. ಅವರು ಹುಟ್ಟಿದ ಶುಭಾಶಯಗಳು ನಮ್ಮಿಂದ. ಚೆನ್ನಾಗಿರಿ, ಬೇಡ ಅನ್ನಲ್ಲ. ಬಟ್ ನಮ್ಮ ಬೇಡಿಕೆಗಳ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋದು ಕಲಿಬೇಡಿ. ಅಥವಾ ಯಾವ ಅಧಿಕಾರಿ ನೀವು ಬ್ರೀಫ್ ಮಾಡ್ದೆ ಹೇಳಿ, ನಮ್ಮ ಎದುರು ಕರೆಸಿ ಬ್ರೀಫ್ ಮಾಡಿ. ವಿ ಆರ್ ಪ್ರಿಪೇರ್ಡ್ ಟು ಹಿಯರ್. ಅದು ಬಿಟ್ಟುಬಿಟ್ಟು ಏಪ್ರಿಲ್ 15 ಕೂಡ ನಮ್ಮ ಬೇಡಿಕೆಗಳು ಸೆಟ್ಲ್ ಮಾಡ್ತೀವಿ ಅಂದ್ರಿ. ಅದು ಶೀಘ್ರವಾಗಿ ಮೀಟಿಂಗ್ ಕರೆದು ಜುಲೈ 4ಕ್ಕೆ ಯಾತಕ್ಕೆ ವೇಷ ಬದಲಾವಣೆ ಮಾಡಿದ್ರಿ, ಬಣ್ಣ ಬದಲಾಯಿಸಿದ್ರಿ, ಒಳ್ಳೆ ಗೋಸಂಬಿ ಹೆಂಗೆ ಬದಲಾಯಿಸಿದೆ. ಅದರಿಂದ ನಾಳೆ ಹಳೆ ಹಾಡನ್ನೇ ಹೇಳಿದರೆ BJP ಗೌರ್ಮೆಂಟ್ ಮಾಡಿಬಿಡ್ತು. ಏನೇ ನಿಮ್ಗೆ ಅಧಿಕಾರ ಬಿಟ್ಟು ಕೊಟ್ಟಿದ್ದಾರಲ್ಲಪ್ಪ, ಅಧಿಕಾರ ನಿಮಗಿದೆ, ನೀವು ಮಾಡಬಹುದು. ಮತ್ತು 2 ವಿಚಾರ ನಾನು ಇನ್ಸಿಸ್ಟ್ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು, ನಿಮ್ಮ ಏನು ಗ್ಯಾರಂಟಿ ಇದೆ, 5 ಗ್ಯಾರಂಟಿಗಳಲ್ಲಿ ಮೊದಲ ಗ್ಯಾರಂಟಿ ನಾವು ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ. 500 ಕೋಟಿ ಟಿಕೆಟ್ ಹಂಚಿದ್ರೆ, ಆ 500 ಕೋಟಿ ನೀವೇ ಬಂದು ಹಂಚಿದ್ರಿ. ಅದ್ರ ಹಿಂದೆ ಎಲ್ಲರ ಪರಿಶ್ರಮ ಇದೆ. ಅಧಿಕಾರಿಗಳು, ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಕು, ಆಫೀಸ್ ಸ್ಟಾಫು. ಒಂದು ಕೃತಜ್ಞತೆ ನೀವು ಹೇಳಿದರೆ ಅವ್ರಿಗೆ, ಅವ್ರ ಬಾಯಿಂದ ಬಂದಿಲ್ಲ. ಇನ್ನು 2ನೇದೇನು, ಅಧಿಕಾರಿಗಳನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಬೇಡಿಕೆಗಳನ್ನ ಸೆಟ್ಲ್ ಮಾಡ್ತೀವಿ ಇಂದವರು ಬೇರೆ ರಾಗ ಹಾಡ್ತಿದ್ದಾರೆ ಅವಾಗ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.